ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಮೈ ಚಾನಲ್. ಮೊನ್ನೆ 12ನೇ ತಾರೀಕಿಗೆ ನಾವು ಮಹಿಳಾ ಮೋರ್ಚಾದ ಪ್ರಯುಕ್ತ ಹುಬ್ಳಿಗೆ ಹೋಗಿದ್ವಿ. ಸೊ ತುಂಬ ಚೆನ್ನಾಗಿ ಆ ಒಂದು ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಕೂಡಿದ್ರು. ಅಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಶ್ರೀ ಮಂಜುಳಾ ಅವರು ಬಂದಿದ್ದರು. ತುಂಬ ಚೆನ್ನಾಗಿ ಮಾತಾಡಿದರು. ಸಂಘಟನೆ ಬಗ್ಗೆ ನಮಗೆಲ್ಲ ವಿಷಯಗಳನ್ನು ಹೇಳಿದರು. ನಾನು ಸಹಿತ ಸಾಕಷ್ಟು ಅವರಿಂದ ಕಲಿತೆ. ತುಂಬ ಚೆನ್ನಾಗಿ ಒಂದು ವಾಕ್ಚಾತುರ್ಯನ ಹೊಂದಿರತಕ್ಕಂಥ ಅವರು ನಮ್ಮ ಮಹಿಳಾ ಮೋರ್ಚಾದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥದ್ದು ತುಂಬ ಖುಷಿ ಆಗ್ತಾಯಿದೆ. ನೋಡಿ, ಎಲ್ಲ ಸಲಹೆಗಳನ್ನು, ಪಕ್ಷದ ಚಟುವಟಿಕೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಗೆ ಸವಿಸ್ತಾರವಾಗಿ ಹೇಳಿಕೊಟ್ರು. ಭಾಳ ಖುಷಿ ಆಯಿತು. ಅವ್ರ ಜೊತೆಗೆ ಕಳೆದಿರ್ತಕ್ಕಂಥ ಸಮಯ, ಇನ್ನೂ ಹೆಚ್ಚಿನ ಸಮಯ ಅವ್ರ ಜೊತೆಗೆ ನಾವು ಕಳಿಬೇಕಂತ ಅಂದ್ಕೊಂಡಿದ್ದೇವೆ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾನೇನು ಮಾಡಿದೆ, ಹಾವೇರಿಗೆ ನಾನು ಹೊರಟೆ. ನೆಕ್ಸ್ಟ್ ನಾನು ನನ್ನ ಅಕ್ಕನ ಮಗನ ಅಂದರೆ ನಮ್ಮ ಸೋದರತ್ತಿ ಮೊಮ್ಮಗನ ಉದ್ದಟ್ಟಿ ಕಾರ್ಯಕ್ರಮಕ್ಕೆ ಬಂದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಲ್ರೆಡಿ ಬಂದಿದ್ರು. ನಾನು ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಒಂದು ಇಲ್ಲಿ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಲ್ರೆಡಿ ಬಂದಿದ್ರು. ಇಲ್ಲಿಂದ ನಮ್ಮ ಅತ್ತೆ, ನಮ್ಮ ತಂಗಿ, ನನ್ನ ಮಗಳು, ನಮ್ಮ ಬಲೂನ್ ಬೆಳಗಾಂ ಕಡೆ ಹೊಂಟವ. ಖುಷಿ ಆಯ್ತು. ನಾನು ಯಾರ ಜೊತೆಗೆ ಸ್ವಲ್ಪ ಸಮಯಗಳು ನಮ್ಮ ಒಂದು ಜೀವನ ಪೂರ್ತಿ ಫಂಕ್ಷನ್ಗಳಿಗೆ ಅಟೆಂಡ್ ಮಾತಾಡ್ರಿ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ಪುಸ್ತಕಗಳನ್ನು ಶೇರ್ ಮಾಡಿಕೊಂಡ್ರು. ದುಃಖವನ್ನು ಹೇಳ್ಕೊಳ್ಳಿಕ್ಕಾಗಿ ಸುಖ ಸಂತೋಷ ಅವ್ರ ಜೊತೆಗೆ ಹಂಚ್ಕೊಳ್ತಾರೆ. ಸಲಹೆ ಈ ರೀತಿ ಎಲ್ಲ ಒಂದು ಜೀವನ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅವರು. ಈ ರೀತಿ ನೋಡ್ರಿ, ನಮ್ಮ ತಂಗಿ, ನಮ್ಮ ಸೋದರತ್ತೆ ಮಕ್ಕಳು ಎಲ್ಲರೂ ಫೋಟೋಶೂಟನ್ನು ಮಾಡಿಕೊಂಡು ಕಡೆಯದಾಗಿ ಚಾವನ್ನು ತೆಗೆದುಕೊಂಡು ಎಲ್ಲರೂ ನಮ್ಮ ಮನೆಗೆ ವಾಪಸ್ ಬಂದ್ವಿ. ಈ ರೀತಿ ನನ್ನ ಒಂದು ವಿಡಿಯೋಸ್ ಇರೋದ್ರಿಂದ ಎಲ್ಲರೂ ನನ್ನ ವೀಡಿಯೋಸನ್ನು ನೋಡಿರಿ, ಕಂಟಿನ್ಯೂಸ್ ಆಗಿ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆ ಸಾಧ್ಯ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾವುದೊಂದು ಪಾಯಿಂಟ್ ಲೈಕ್ ಮಾಡಿದ್ರಿ ಅಂದರೆ, ಡಿಸ್ಲೈಕ್ ಮಾಡಿದ್ರಿ ಅಂದರೆ ಕಮೆಂಟ್ಸ್ ಮೂಲಕ ಹೇಳಿರಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ನಮಸ್ತೆ, ಟೇಕ್ ಕೇರ್.